ನಾ ಇಲ್ಲಿವರೆಗೂ ಎಂತೆಂಥದ್ದು ರೋಡಲ್ಲಿ ಓಡಾಡಿದ್ದೀನಿ, ರೋಡ್ಗಳನ್ನ ನೋಡಿದ್ದೀನಿ. ಈ ಥರದೊಂದು ಅಡ್ವೆಂಚರ್ ರೋಡ್ನ ನಾನು ನಿಜವಾಗ್ಲೂ ನೋಡಿಲ್ಲ. ಅಣ್ಣ ಹೆಂಗೆ ಕಾಣಿಸ್ತಿದೆ? ನೀವು ನಿಜವಾಗ್ಲೂ ಹೆಂಗಿದೆ ಗೊತ್ತಾ, ನೀವು ಒಂದು ಹಗ್ಗ ತಗೊಂಡು ನೆಲದ ಮೇಲೆ ಹಾಕಿ ಅದು ಹೆಂಗೆ ಸೊಳ್ಳೆ ಬಳ ಸುತ್ಕೊಳ್ಳುತ್ತೋ ಅದೇ ಥರ ಕಾಣಿಸ್ತಿದೆ. ಸೊ ನಾನು ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ವ್ಯೂ ತೋರಿಸೋಣ ಅಂತ ಅಂದ್ಕೊಂಡೆ. ನೀವು ಕ್ಯಾಮ್ರಾದಲ್ಲಿ ಬೆಟ್ಟದ ವ್ಯೂನ ನೋಡ್ಕೊಂಬಿಡಿ. ಅಲ್ಲಿ ಕೆಳಗಡೆ ರೋಡ್ ಇದೆ ನೋಡಿ, ಇದನ್ನೆಲ್ಲ ಡ್ರೋನ್ ವ್ಯೂ ಹಾಕ್ತೀನಿ, ನೋಡ್ಕೊಂಬಿಡಿ. ನೀವೇನಾದ್ರು ಫತುಲ್ಲಾ ಪಾಸಿಗೆ ಬಂದರೆ ಮಿಸ್ ಮಾಡದೆ ಇಲ್ಲೊಂದು ವೀಡಿಯೋ ಮಾಡಿ ಒಂದು ಫೋಟೋ ತೊಗೊಳ್ಳಿ, ಸಕ್ಕತ್ತಾಗಿದೆ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡ ದಕ್ಷಿಣ ತುದಿಯವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ಕಾರ್ಗಿಲಲ್ಲಿದ್ದೀನಿ. ನಾನು ಇಲ್ಲಿಗೆ ಹೆಂಗೆ ಬಂದೆ ಅಂತ ನೋಡೋದಾದರೆ AR ಟ್ರಕ್ ವ್ಲಾಗ್ಸ್ ಅವ್ರ ಜೊತೆ ಸೇರಿಕೊಂಡು ಇಲ್ಲಿವರೆಗೂ ಬಂದೆ. ನೀವೆಲ್ಲರೂ ನೋಡಿರ್ತೀರಾ, ಅಜಯ್ ಅಂತ AR ಟ್ರಕ್ ವ್ಲಾಗ್ಸ್ ಅಂತ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಅವರು ಕನ್ನಡದಲ್ಲಿ ಟ್ರಕ್ ವ್ಲಾಗ್ಸ್ನ ಮಾಡ್ತಾರೆ. ನೀವೇನು ನನ್ನ ಹಿಂದೆ ನೋಡ್ತಾ ಇದ್ದೀರಲ್ವಾ, ಈ ಬೆಟ್ಟದ ಹಿಂದ್ಗಡೆ ನಮಗೆ ಕಾರ್ಗಿಲ್ ಸಿಗುತ್ತೆ. ಸೊ ನಾವು ಕಾರ್ಗಿಲ್ನ ದಾಟ್ಕೊಂಡು ಇವಾಗ ತಾನೇ ಬಂದ್ವಿ. ಒಂದು ಒಳ್ಳೆ ಮಸ್ತ್ ಡ್ರೋನ್ ಶಾಟ್ ನೋಡ್ತಾ ಇದ್ದೀರಾ ನೀವು. ಇದು ಕಾರ್ಗಿಲ್ ಬೈಪಾಸಲ್ಲಿ ಬಂದರೆ ಸಿಗುತ್ತೆ. ಇದು ಕಾರ್ಗಿಲ್ಲಿಂದ ಮುಂದೆ ಲಡಾಖ್ ಹೋಗೋ ರೋಡಲ್ಲಿ, ಜನ್ಸ್ಕರ್ ವ್ಯಾಲಿ ರೋಡಲ್ಲ, ಬೇರೆ ಆಪೋಸಿಟ್ ಇನ್ನೊಂದು ರೋಡ್ ಇದೆಯಲ್ಲ, ಆ ರೋಡಲ್ಲಿ ಇರುವಂತಹ ಏರಿಯಾ ನೋಡ್ತಾ ಇರ್ಬೋದು. ದೊಡ್ಡ ದೊಡ್ಡ ಮರಗಳಿದ್ದಾವೆ ಮತ್ತು ಹಸಿರು ಜಾಸ್ತಿ ಇದೆ ನೋಡಿ, ಎಲ್ಲ ಕಡೆ ಹಸಿರಿದೆ. ನಾನು ಆವಾಗಲೇ ಹೇಳಿದೆ ಅಲ್ವಾ AR ಟ್ರಕ್ ವ್ಲಾಗ್ಸ್ ಅವ್ರ ಜೊತೆ ಟ್ರಿಪ್ ಹೊಂಟೀನಿ ಅಂತ. ಸೊ ಇವರು ಹೊಸ್ದಾಗಿ ಬಂದಿದ್ರೆ ಗೊತ್ತಿರೋಲ್ಲ ನಿಮಗೆ, ನೀವು ಹಳೆಯ ವೀಡಿಯೋಸಿಂದ ನೋಡ್ತೀರಾ ಗೊತ್ತಿರುತ್ತೆ. ಇವರು ನೋಡಿ ವ್ಯಾಲಿ ಹೆಂಗಿದೆ ಅಂತ, ತುಂಬ ಚೆನ್ನಾಗಿದೆ ವ್ಯಾಲಿ. ಆ ಬೆಟ್ಟ ಏನಿದೆ, ಆ ಬೆಟ್ಟದ ಹಿಂದ್ಗಡೆ ಇರೋದು ಕಾರ್ಗಿಲ್. ಅಲ್ಲಿಂದ ಬಂದ್ವಿ ಇವಾಗ. ನೋಡಿರಿ ಅಲ್ಲಿ ಏನು ಕಾಣಿಸ್ತಿತ್ತು ಅದೇ ಕಾರ್ಗಿಲ್. ನಾನು ಸೈಕಲಾಗಿ ಬಂದಾಗ ಇನ್ನೂ ಸಖತ್ತಾಗಿ ತೋರಿಸ್ತೀನಿ. ನಾನು ನಿಮಗೆ ಒಂದಿಷ್ಟು ವಿಷಯಗಳನ್ನ ಹೇಳಬೇಕು. ಇಲ್ಲಿಯ ಪೊಲಿಟಿಕಲ್ ವ್ಯೂ ರೆಸ್ಟ್ ಆಫ್ ಇಂಡಿಯಾಗಿಂತ ಚೇಂಜ್ ಇರುತ್ತೆ. ಇಲ್ಲಿಯ ಪೊಲಿಟಿಕಲ್ ವ್ಯೂ ಅಂದರೆ ಇವಾಗ ನಾವು ಉದಾಹರಣೆಗೆ ನೋಡೋದಾದರೆ, ಕರ್ನಾಟಕದಲ್ಲಿ ತುಂಬ ಕಡಿಮೆ ಜನ ಇರಾನ್ ಪರವಾಗಿದ್ದಾರೆ, ಬಟ್ ಇಲ್ಲಿ ತುಂಬ ಜಾಸ್ತಿ ಜನ, ಆಲ್ಮೋಸ್ಟ್ ಇರೋರು ಎಲ್ಲರೂ ಇರಾನ್ ಪರವಾಗಿದ್ದಾರೆ. ಆಯತುಲ್ಲಾ ಖಮೇನಿ ಏನಿದ್ರು ಇರಾನ್ನ ಸರ್ವೋಚ್ಚ ನಾಯಕ, ಅವ್ರನ್ನ ಏನು ಕೊಲೆ ಮಾಡಲಾಗಿತ್ತು, ಅಮೇರಿಕಾದವ್ರನ್ನ ಕೊಲೆ ಮಾಡಿದರು, ಅವರ ಬೆಂಬಲಕ್ಕೆ ಇಲ್ಲಿ ಯಾವಾಗಲೂ ನಿಂತಿದ್ರು ಮೊದಲಿಂದನೂ ಜನ. ಎಲ್ಲ ಕಡೆ ಅವ್ರದ್ದೇ ಫ್ಲೆಕ್ಸು, ಬ್ಯಾನರು, ಪೋಸ್ಟ್ಗಳನ್ನ ಹಾಕೋರೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಬೆಳಗ್ಗೆ ಅಣ್ಣ ಟೀ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ರು. ಟೀ ಸಿಗುತ್ತೆ ಅನಿಸುತ್ತೆ ಇಲ್ಲಿ. ಇಲ್ಲೊಂದು ಡೋಗ್ರಾ ಡಾಬಾ ಅಂತಿದೆ, ಊರ ಹೆಸರು ಮೆನ್ಷನ್ ಮಾಡಿಲ್ಲ ಇವರು. ಡೋಗ್ರಾ ಡಾಬಾಗೆ ಬಂದಿದ್ದೀವಿ ಕಾರ್ಗಿಲಿಂದ ಮುಂದೆ. ಅಣ್ಣ ಟೀ ಕೊಡ್ತಾರೆ. ಓ ಬಿಸ್ಕೆಟ್. ಹಾಂ नारियल का नारियल नहीं मट्टी ಅಂದ್ರೆ ಏನು? ಬಿಸ್ಕಿಟ್ ಏಕ್ ದೇನಾ ಕೊಯ್. ಹಾಂ ಹೋಗಿ ನೋಡ್ಕೊಂಬರ್ತೀನಿ. ಇದನ್ನು ಇವರು ಮಟ್ಟಿ ಅಂತ ಕರೀತಾರೆ, ಕರ್ದಿರೋದು ನಿಪ್ಪಟ್ಟು ಥರ ಇರುತ್ತೆ. ಬಿಸ್ಕಿಟ್ ಓ ಬಿಸ್ಕಿಟ್ ನೀ ಒಂದೇ ಏದೇನಾ? ಹಾಂ ಮಟ್ಟಿದೇನಾ? ಇಲ್ಲಿ ನೋಡ್ರಿ, ಇದಿಷ್ಟಕ್ಕೆ ಅದಷ್ಟಕ್ಕೆ ಸೇರಿಸ್ಬಿಟ್ಟು 200 ರೂಪಾಯಿದಾ? 190 ಆಯಿತು. ಅರ್ಧ kg ಅಣ್ಣ ಇವನ್ನೇ ತಗೊಂಡನಪ್ಪ. ಏನೋ ಬಟಾಣಿ ಮಟರ್ ಅಂತಾರೆ ಹಿಂದಿಲಿ. ಬಟಾಣಿ, ಹಸಿ ಬಟಾಣಿ ತಿನ್ಕೊಂತ ಹೋಗಿ ಟೈಮ್ ಪಾಸಿಗೆ ಚೆನ್ನಾಗಿರುತ್ತೆ. ಬಟ್ ಜಾಸ್ತಿ ತಿನ್ನಬಾರ್ದು, ಬೇದೆ ಆಗುತ್ತೆ. ಮೀಡಿಯಮ್ ಆಗಿ ತಿನ್ಕೊಂಡು ಹೋಗೋಣ. ಅಣ್ಣ ಹುಷಾರಿ. ನಾ ತಿನ್ನೋದು ಜಾಸ್ತಿ ಆಯಿತು. ನೋಡಿ ಲ್ಯಾಂಡ್ಸ್ಕೇಪ್ ಎಲ್ಲ ಹೆಂಗಿದೆ, ಗುಳು ಇದೆ. ಇಲ್ಲಿ ಎಲ್ಲ ತರಕಾರಿ ಫ್ರೆಶ್ ಇರುತ್ತೆ. 60 ರೂಪಾಯಿ kg ಅಂತೆ ಗುರು. ಏನೋ ಕಲ್ಲಂಗಡಿ ಹಣ್ಣು ಮತ್ತು ಟೊಮಾಟೊ ಹಣ್ಣೆಲ್ಲ ಕೋಲಾರಿಂದ ಬಂದಿದೆ. ಮತ್ತು ಮಿಕ್ಕಿದೆಲ್ಲ ಸ್ವಲ್ಪ ಇಲ್ಲೇ ಬೆಳೀತಾರೆ. ಉದಾಹರಣೆಗೆ ಬಟಾಣಿ ಅದೆಲ್ಲ ಇಲ್ಲೇ ಬೆಳೀತಾರೆ. ಹುಣ್ಸೆಹಣ್ಣು ಪ್ಯಾಕಿಂಗ್ ನೋಡ್ಬೋದು ನೀವು ಹೆಂಗಿದೆ ಅಂತ. ನಮ್ಮಂತೂ ಸಖತ್ ಆಶ್ಚರ್ಯ ಆಯಿತು, ಹುಣ್ಸೆಹಣ್ಣು ಹೆಂಗೆ ಪ್ಯಾಕ್ ಮಾಡಿ ಮಾರ್ತವ್ರೆ. ನಾವು ಇವಾಗ ಶಾರ್ಗೊಲೆನೋ ಅಂತ ಒಂದು ಊರಿಗೆ ಬಂದಿದ್ದೀವಿ. ರೋಡ್ಸ್ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಅಚ್ಚುಕಟ್ಟಾಗಿ ಹೈ ಕ್ವಾಲಿಟಿನಲ್ಲಿ ಇದ್ದಾವೆ ಅಂತ. ಒಂದು ತಗ್ಗಿಲ್ಲ ಗುರು. ಮತ್ತು ಆ ಕ್ವಾಲಿಟಿ ಆಫ್ ಟಾರ್ ನೋಡ್ತಾ ಇದ್ರೇ ಸಖತ್ ಖುಷಿಯಾಗುತ್ತೆ ನನಗೆ. ತುಂಬ ಚೆನ್ನಾಗಿದೆ ರೋಡ್ ಕ್ವಾಲಿಟಿ ಎಲ್ಲ. ಅಣ್ಣ ಹೇಳ್ತವ್ರೆ ಲಮಯೂರು ಅಂತ ಏನಿದೆ ಅದು ಡೇಂಜರಸ್ ಘಾಟ್ ಅಂತ. ನೋಡೋಣ ಎಷ್ಟು ಡೇಂಜರಸ್ ಘಾಟ್ ಅಂತ. ನನ್ನ ಲೈಫಲ್ಲಿ ಯಾವ ಘಾಟ್ಗೂ ಎದುರಿಲ್ಲ. ಇವತ್ತು ಎದುರ್ತೀನಿ ನಾನು ಘಾಟ್. ಯಾಕಂದರೆ ನಾವು ಹೋದಾಗೆಲ್ಲ ಒಂದಾಗಲಿ ಒಂದು ಗಾಡಿಗಳು ಬಿದ್ದಿರವೆ. ಕೆಳಕ್ಕೆ ಒಂದು ರಿಂಗ್ ಮೊನ್ನೆ
ಡೀಸೆಲ್ ಟ್ಯಾಂಕರ್ ಹಿಂಗೆ ಬಿದ್ದಿತ್ತು ಸೀದಾ ಕೆಳಗೆ. ಹಾ. ಕ್ಯಾಬಿನ್ ಅಪ್ಪಚ್ಚಿ ಆಗುತ್ತೆ. ಲಾಸ್ಟ್ ಇಯರ್ ನಾನು ಇನ್ಸ್ಟಾಗ್ರಾಮ್ ಮಿನಿ ಬ್ಲಾಗ್ಸ್ ಮಾಡಿದಾಗ ಹಾಕಿದ್ದೆ. ಏನು ಡೇಂಜರ್ ಗೊತ್ತಾ ಮೈ, ಹಾಂ ಹಿಂಗೆ ಇಳಿಬೇಕು, ಹಾಂ ಹಿಂಗೆ ಟರ್ನ್ ಮತ್ತೆ ಹಿಂಗೆ ಇಳಿಬೇಕು. ಗೊತ್ತಾಯ್ತು. ನಮಗೆ ಸಿಗೋದು ನಮ್ಕಿಲ್ಲ ಟಾಪ್ ಫಸ್ಟ್, ನಂಬಿಕಿಲ್ಲ, ಹೈ ಆಟಿಟ್ಯೂಡ್. ಹೈ ಆಲ್ಟಿಟ್ಯೂಡು. ಸೊ ಅಣ್ಣ ಹೇಳ್ತಿರೋದನ್ನು ನೋಡಿದ್ರೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ, ನೋಡೋಣ ಹೆಂಗಿರುತ್ತೆ ಏನಂತ. ಇದು ಮುಗಿದಿದೆ, ಲಾಸ್ಟ್ ಸಿಗಲ್ಲ, ನೆಕ್ಸ್ಟ್ ಊರ್ಗಳೇ ಸಿಗಲ್ಲ. ಊರುಗಳು ಸಿಗಲ್ವಾ? ನಮ್ಕಿಲ್ಲ ಟಾಪ್ ಅಂದರೆ ಕರ್ದುಂಗ್ಲ ಸೇಮ್ ಅದೇ ಥರ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಬೋದು. ಹೈ ಆಟಿಟ್ಯೂಡ್ ಬೋರ್ಡ್ ಹಾಕಿರ್ತಾರೆ. ಹಾಂ, ನಾವೀಗ ಇಲ್ಲಿ ವಾಡು ವಾಕ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ. ತುಂಬ ಬುದ್ಧಿಸ್ಟ್ ಮೊನೆಸ್ಟ್ರಿಗಳು ನೀವು ದಾರಿಲಿ ನೋಡಿದ್ರಿ. ಇಲ್ಲಿ ಇವಾಗ ನಾವು ಗ್ಯಾಸ್ನ ಫಿಲ್ ಮಾಡಿಸ್ಬೇಕು, ಸಿಲಿಂಡ್ರನ್ನ ಹುಡುಕ್ತಾ ಇದ್ದೀವಿ. ಎಲ್ಲರ ಅಂಗಡಿ ಇದೆಯಾ ಅಂತ ನೋಡ್ಬೇಕು ಇವಾಗ. ಇವರ ಬುದ್ಧಿಸಮ್ ಫಾಲೋ ಮಾಡ್ತಾರೆ ನೋಡು. ಗ್ಯಾಸ್ किधर भी नहीं मिलेगा, इधर किधर मिलेगा, आगे नहीं मिलेगा. ಮಿಷನ್ ಫೇಲ್ ಆಯಿತು, ನಮಗೆ ಇಲ್ಲಿ ಗ್ಯಾಸ್ ಫಿಲ್ ಮಾಡಿಸೋದಕ್ಕೆ ಸಿಗಲಿಲ್ಲ. ವಾಪಸ್ ಹೋಗಿ ಇಲ್ಲಿಂದ 15 ಕಿಲೋಮೀಟರ್ ಆದಮೇಲೆ ಒಂದು ಸಿಟಿ ಇದೆ ಅಂತ ಹೇಳಿದ್ರು, ಅಲ್ಲೋಗಿ ತುಂಬಿಸ್ಬೇಕು. ಇದು ನಮ್ಕಿಲ ಪಾಸ್. ಮಳೆನೂ ಉದುರ್ತಿದೆ, ಮಳೆ ಬರೋ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಕೆಳಗಡೆ ಫುಲ್ ಸಖತ್ತಾಗದೆ. ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲೊಂದಿಷ್ಟು ಚಿಕ್ಕ ಪುಟ್ಟ ಹುಲ್ಲೆಲ್ಲ ಬೆಳೆದಿದೆ. ಬಹುಶಃ ಮೇಕೆಗೆ ಮೇಯ್ಸೋಕ್ಕೆ ಅದನ್ನೆಲ್ಲ ಬಳಸ್ಕೊತಾರೆ ಅಂತ. ಇಲ್ಲೊಂದು ಮ್ಯಾಪ್ ಇದೆ, ನಾನು ನಿಮಗೆ ತೋರಿಸ್ತೀನಿ ನಾವೆಲ್ಲಿದ್ದೀವಿ ಮತ್ತು ಆ್ಯಕ್ಚುಲಿ ರೋಡ್ ಹೆಂಗಿದೆ ಅಂತ. ಸದ್ಯಕ್ಕೆ ನಾವೆಲ್ಲಿದ್ದೀವಿ ನೋಡಿ, ನಾವು ಇಲ್ಲಿದ್ದೀವಿ ಆಯಿತಾ. ಇಲ್ಲಿಂದ ಇಲ್ಲೊಂದು ಸರ್ಕ್ಯೂಟ್ ಇದೆ, ಆಮೇಲೆ ಇಲ್ಲಿ ಲೇ ಇದೆ, ಹಿಂದಕ್ಕೆ ಪಂದ್ರಾಸು, ದ್ರಾಸು, ಈ ಕಾರ್ಗಿಲ್, ಅದು ಮತ್ತೊಂದು ವಾರ್ ಮೆಮೋರಿಯಲ್ ಅದೆಲ್ಲ ಇದೆ. ಅದೆಲ್ಲ ದಾಟ್ಕೊಂಬಂದ್ವಿ. ನಾವು ಇಲ್ಲಿಂದ ಶುರು ಮಾಡಿದ್ವಿ ನೋಡಿ, ಜಮ್ಮುವಿನ ಶುರು ಮಾಡಿ ಶ್ರೀನಗರ, ಝೊಜಿಲಾ, ಅಮರ್ನಾಥ್, ಪಂದ್ರಾಸು, ದ್ರಾಸ್ ಎಲ್ಲ ಶುರು ಮಾಡ್ಕೊಂಡು ಇಲ್ಲಿ ಮಟ್ಟ ಬಂದೀವಿ. ಈಗ ಇಲ್ಲಿಂದ ಹಿಂಗೋಗಿ ಲೇಗೆ ಹೋಗಿ ಅನ್ಲೋಡ್ ಮಾಡಿಬಿಟ್ರೆ ಮುಗೀತು. ಇದು ನಮ್ಮದು ಬ್ರೆಡ್ ಆಮ್ಲೆಟು. ಹಣ್ಣದ ಮ್ಯಾಗಿನೂ ಬಂದಿಲ್ಲ, ಇರಲಿ ಒಂದೆರಡು ಹಾಕಿ ಕಚ್ಕೋಣ. ಪ್ರೀತಿಯಿಂದ ಕೊಡ್ತಾ ತಿನ್ನು, ಪ್ರೀತಿಯಿಂದ ಆಮ್ಲೆಟ್. ಬಿಸಿ ಬಿಸಿ ಇರೋವಾಗಲೇ ತಿನ್ಕೊಂಬಿಡ್ಬೇಕು, ಆರಿದ್ರೆ ಚೆನ್ನಾಗಿರಲ್ಲ. ನಾವು ಬ್ರೆಡ್ ಆಮ್ಲೆಟ್ ಅಂದರೆ ಬ್ರೆಡ್ ಆಮ್ಲೆಟಿಗೆ ಅಂಟ್ಕೊಂಡಿರ್ಬೇಕು ತಾನೆ. ಇಲ್ಲಿ ಬ್ರೆಡ್ಡು ಆಮ್ಲೆಟಿಗೆ ಅಂಟ್ಕೊಂಡಿಲ್ಲ, ಆಮ್ಲೆಟೇ ಬೇರೆ ಬ್ರೆಡ್ಡೇ ಬೇರೆ. ಚೆನ್ನಾಗಿದೆ ಅಂದಿಲ್ಲಣ್ಣ, ಬಾ ಬೇಗ. ನಾವಿಲ್ಲಿ 12,200 ಅಡಿ ಎತ್ತರದಲ್ಲಿದ್ದೀವಿ. ಇಲ್ಲಿ ಒಂದಿಷ್ಟು ಕ್ಯಾಂಟೀನ್ಗಳು, ಪಬ್ಲಿಕ್ ಟಾಯ್ಲೆಟು, ಚಿಕ್ಕದಾಗ ಒಂದು ಮೊನೆಸ್ಟ್ರಿ ಥರ ಎಲ್ಲ ಮಾಡಿದ್ದಾರೆ. ನಾನು ಒಬ್ಬನೇ ಬಂದಾಗ ಆರಾಮಾಗಿ ಇಲ್ಲಿ ಟೆಂಟ್ ಹಾಕೊಂಡು ಮಲ್ಕೋಬೋದು ರಾತ್ರಿ ಹೊತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ನಾವೀಗ ಇಲ್ಲಿ ಏನು ನಂಬಿಕೆಲ್ಲ ಪಾಸ್ ಮಾಡಿದ್ರಲ್ಲ, ಅದಕ್ಕೆ ಪ್ಲ್ಯಾನ್ ಮಾಡೋಂಥ ಆಫೀಸರ್ ಹತ್ರ ಇದ್ದೀವಿ. ಸೊ ಸರ್, ಹಾಯ್. Hi, ಸೊ ಮೈ ನೇಮ್ ಇಸ್ ಸುದರ್ಶನ್ and what's your name? I'm Rajiv. So sir, can you explain about this road? How you plan for this and how it's happened? This is this road is a very important road, NH1D. Earlier it used to be called. Now it is NH1. Or this connects your Srinagar to Leh. Srinagar to Leh. Okay. Yeah, you can call it Kargil to Leh. There are 3-4 passes. You have crossed Zozila Pass. Yeah. This is Namkila. Then you will reach Fotula Pass, Srinagar Pass, okay. and then you will reach Leh. Okay. After that, you can reach for the Khardungla and Changla Pass also. Okay. So these all passes are maintained by BRO. We are constructing this for the last, you can say, 70 years. Great.
last 70 years, and we are the only road connecting agency here. Yeah, no, BRO is doing very good job, and the quality of the road is also very Yeah, nice. yes, And yes. I observed the quality of the tar is actually it's a very good quality tar. Yes. I rarely see this kind of tar quality. Only I see in Kerala and in some other places, but this is a very good quality. This is tar. good. This is Yeah. good, actually. Good. Thanks for building this for Thank us. you. Thanks for serving India. Thank you so much. ಸಮಯ ಸರಿಯಾಗಿ 12:10 ನಾವು ಈಗ ಊಟಕ್ಕೆ ಮಾಡೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಅಡುಗೆ ಮಾಡಬೇಕು ಅಂಥೇಳಿ ನಮ್ಮ ಲಾರಿಯನ್ನು ಹೈವೇ ಪಕ್ಕದಲ್ಲೇ ನಿಲ್ಲಿಸ್ಬಿಟ್ಟು ಅಡುಗೆ ಮಾಡ್ಕೋತಾ ಇದ್ದೀವಿ. ಈ ಕಡೆ ದೊಡ್ಡ ಬೆಟ್ಟ ಇದೆ, ಪಕ್ಕದಲ್ಲಿ ನದಿ ಇದೆ, ನಡುವೆ ರೋಡ್ ಇದೆ. ಇಲ್ಲಿ ಅಡುಗೆ ಮಾಡ್ಕೋತಾ ಇದ್ದೀವಿ. ನಿಲ್ಲೋಣ, ಏನು ಮಾಡ್ತಾ ಇದ್ದೀವಿ ಇವತ್ತು? ವಾಂಗಿ ಬಾತ್ ಮಾಡ್ತಾ ಇದ್ದೀವಿ. ಏನು ಹೇಳಿ? ಗಾಳಿ ಬರ್ತೈತೆ. ವಾಂಗಿ ಬಾತ್. ನಿಲ್ಲಣ್ಣ, ತರಕಾರಿ ಎಲ್ಲ ರೆಡಿ ಮಾಡ್ತವ್ರೆ. ನಾನು ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಆಗಿದ ತಕ್ಷಣ ಬಂದ್ಬಿಟ್ಟು ನಾನು ಒಗ್ಗರಣೆ ಹಾಕ್ತೀನಿ. ಸದ್ಯಕ್ಕೆ ಹೋಗಿ ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದಿದೆ ನಂದು. ಇವಾಗ ಬ್ಯಾಚುಲರ್ ಸ್ಟೈಲ್ ವಾಂಗಿಬಾತ್ ಮಾಡೋದು. ಮೊದಲು ಈ ಥರ ತರಕಾರಿ ಎಲ್ಲ ಹೆಚ್ಕೋಬೇಕು. ನೋಡಿ, ಟೊಮೊಟೊ ಹಣ್ಣು, ಈ ಥರ ಇದು ಉದ್ದನ್ ಬದನೆಕಾಯಿ ಹೆಚ್ಕೊಂಡು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಂಡು ರೆಡಿ ಇಟ್ಕೋಬೇಕು. ವಾಂಗಿಬಾತ್ ಪೌಡ್ರ್ ನಿಮ್ಮ ಹತ್ರ ಇರಬೇಕು. ಫಸ್ಟ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸಾಸಿವೆನ ಒಗಿಬೇಕು. ಆಮೇಲೆ ಅವನ್ನ ಮಿಕ್ಸ್ ಮಾಡಿಬಿಟ್ಟವನೆ ಎಲ್ಲ ಒಟ್ಟಿಗೆ ಹಾಕ್ಬಿಡೋದು. ಈರುಳ್ಳಿಗೆಲ್ಲ ಸಪ್ರೇಟಾಗಿ ಹಾಕ್ಬೇಕಿತ್ತು, ಬಟ್ ಏನು ಮಾಡ್ತೀರಾ, ಇರಲಿ ನಮ್ಮ ಅಣ್ಣ ಎಲ್ಲ ಮಿಕ್ಸ್ ಮಾಡಿದ್ರಿಂದ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ಇರಲಿ ಅದು ಏನಾಗ್ಬಿಡ್ತು ಅಂದರೆ ಅವು ಅಜಗಜಾಂತರ ಮಿಕ್ಸ್ ಆಗೋಗ್ಬಿಟ್ಟಿದ್ವಿ ಎಲ್ಲ ಒಟ್ಟಿಗೆ. ಸಾಕು ನೋಡ್ರಿ, ಬದನೆಕಾಯಿ ಜಾಸ್ತಿ ಹಾಕ್ಬೇಕು. ಆ್ಯಕ್ಚುಲಿ ಟೊಮೊಟೊ ಆಮೇಲೆ ಹಾಕೋದು ಜಾಸ್ತಿ ಆಗಬೇಕಿತ್ತು. ಇನ್ನೊಂದೆರಡು ಮೊದಲಿಗೆ ಸ್ವಲ್ಪ ಚಕ್ಕೆ ಗಿಕ್ಕಿ ಏಲಕ್ಕಿ ಇದೆಲ್ಲ ಏಲಕ್ಕಿ ಅಲ್ಲ, ಚಕ್ಕೆ ಮತ್ತು ಒಂದೆರಡು ಚಕ್ರ ಮುಗಿದ್ವು ಮತ್ತು ಲವಂಗ ಇದು ಹಾಕಿದ್ದೀನಿ. ಹಾಕಿ ಅದ್ರ ಮೇಲೆ ಕಡಲೆಕಾಳು ಹಾಕಿ, ಜೀರಿಗೆ ಸಿಗಲಿಲ್ಲ, ಅದ್ರ ಮೇಲೆ ಎಲ್ಲ ಮಿಕ್ಸ್ ಹೊಡೆದ್ನ. ಇವಾಗ ನೋಡಿ, ಅದ್ರ ಮೇಲೆ ಮತ್ತೆ ಟೊಮೊಟೊನ ಹಾಕ್ತಾ ಇದ್ದೀನಿ. ಡನ್. ಅದೇ ಇರಲಿತ್ತು. ಒಂದು ಲೆಕ್ಕ ಬೆಂದಾದ್ಮೇಲೆ ಅವೆಲ್ಲ ಸ್ವಲ್ಪ ಉಪ್ಪು ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಹಾಕ್ಬೇಕು. ಇವಾಗ ಉಪ್ಪು ಹಾಕ್ಬಿಟ್ಟು ನೋಡಿ, ವಾಂಗಿಬಾತ್ ಮಸಾಲಾನ ಓಪನ್ ಮಾಡಿದ್ದೀನಿ. ವಾಂಗಿಬಾತ್ ಮಸಾಲ ಜಾಸ್ತಿ ಆಗ್ಬೋದು ಅಂತ ಸಾಕು. ಸ್ವಲ್ಪ ಖಾರದ ಪುಡಿ, ಅಣ್ಣ ಸ್ವಲ್ಪ ಖಾರ ಕೇಳಿದ್ರು, ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಇದನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಈ ಥರ ಆಗುತ್ತೆ. ಎಲ್ಲ ಹಾಕಿದ್ಮೇಲೆ ಹಿಂಗಾಗತ್ತೆ. ಹಿಂಗಾದ್ಮೇಲೆ ಹಾಕ್ಕೊಂಡು ಬಡಿಯೋದಷ್ಟೇ. ಇದನ್ನು ಆ್ಯಕ್ಚುಲಿ ಅದ್ರೊಳಗಡೆನೂ ಹಾಕಿ ಮಾಡ್ಬೋದು. ಅಂದರೆ ಅನ್ನದ ಜೊತೆಗೆ ಮುಂಚೆನೇ ಇದಕ್ಕೆ ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಹಾಕಿನೂ ಮಾಡ್ತಾರೆ, ಹಿಂಗೂ ಮಾಡ್ತಾರೆ. ಹೊರಗಡೆ ಮಳೆ ಬರ್ತಿರೋ ಕಾರಣ ನಾವು ಒಳಗಡೆ ಊಟ ಮಾಡ್ತಿದ್ದೀವಿ. ವಾಂಗಿಬಾತ್ ಈ ಥರ ರೆಡಿಯಾಗಿದೆ, ಕಲಿಸ್ಕೋಬೇಕು. ಅಣ್ಣ ಹೆಂಗಿದ್ಯಾ ಅಣ್ಣ? ಸೂಪರ್. ನಿಜ ಅಣ್ಣ, ಪ್ಲೀಸ್ ವೀಡಿಯೋಗೋಸ್ಕರ ಹೇಳ್ಬೇಡ. ಸೂಪರ್. ಅಂಡೆ ಅಲ್ಲ ಅಣ್ಣ, ಉಂಡೆ ಉಣ್ಣೋಣ. ನೋಡಿ, ಅನಿಲ್ ಅಣ್ಣಂಗೆ ಊಟ ಆದಮೇಲೆ ಲಕ್ ಹೊಡಿತು. ಲಕ್ ಹೊಡೆದಿದ್ದ ಕಾರಣ ಅಣ್ಣ ಈಗ ಗಾಡಿ ಚಲಾವಣೆ ಮಾಡ್ತಿದ್ದಾನೆ. ಹೆಂಗೆ ಅನ್ನಿಸ್ತಿದೆ ಅನಿಲ್ ಅಣ್ಣ? ದಿನಕ್ಕೆ 10 ನಿಮಿಷ ಸಿಗ್ತಿರೋದು ನಿಮಗೆ ಖುಷಿ ಆಗ್ತಿದೆಯಾ? ನಾನಂತೂ ನೋಡ್ತಿದ್ದೀನಿ, ಅಣ್ಣಂಗೆ ದಿನಕ್ಕೆ 10 ನಿಮಿಷ ಸಿಗ್ತಿದೆ. ಯಾಕಂದರೆ ರೋಡ್ಸ್ ಕಂಡೀಷನ್ಸ್ ತುಂಬ ಟಫ್ ಇರುತ್ತೆ. ಸೊ ಅಣ್ಣಂಗೆ ಬಹುಶಃ ಮುಂದಿನ ವರ್ಷದಿಂದ ಸಿಗ್ಬೋದು, ಚಾನ್ಸ್ ಸಿಗುತ್ತೆ. ನಾನು ಇರ್ತೀನಿ, ರೆಕಮೆಂಡ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ. ನೋಡಿ, 2 ಗುಡ್ಡಗಳ ನಡುವೆ ಏನು ವ್ಯಾಲಿ ಇದೆ, ಅಲ್ಲೆಲ್ಲ ಅವ್ರಿಗೆ ಬೇಕಾಗಿರೋಂಥ ಆಹಾರ ಧಾನ್ಯಗಳನ್ನ, ಎಣ್ಣೆ ಕಾಳುಗಳನ್ನ, ತರಕಾರಿಗಳನ್ನ ಬೆಳ್ಕೊತಾವ್ರೆ. ಆ ಕಡೆ ಹಳ್ಳಿ ಇದೆ, ಇಲ್ಲೆಲ್ಲ ಸ್ವಲ್ಪ ಬುದ್ಧಿಸ್ಟ್ ವಿಲೇಜಸ್ ಜಾಸ್ತಿ ಕಾಣಿಸ್ತಿದೆ ನಮಗೆ. ನೋಡ್ತಾ ಇರ್ಬೋದು, ಭತ್ತ ಬೆಳಿಲಿಕ್ಕೆ ಒಂದು ಬೆಟ್ಟವನ್ನು ಕಡ್ದು ಸ್ಟೇಜ್ಗಳಲ್ಲಿ ಭತ್ತನ ಬೆಳಿತಾವ್ರೆ. ಇದು ಚೈನಾದಲ್ಲಿ ನೋಡಿದೆ ನಾನು, 2 ಅಡಿ 3 ಅಡಿಗೆ ಅವ್ರು ಈ ಥರ ಕಡ್ದ್ಬಿಟ್ಟು ಮಾಡ್ತಾಯಿದ್ರು. ಯೂಟ್ಯೂಬ್ ವೀಡಿಯೋದೆಲ್ಲ ಇನ್ಸ್ಟಾಗ್ರಾಮೆಲ್ಲ ಸ್ಕ್ರೋಲ್ ಮಾಡುವಾಗ ನೋಡಿದೆ. ಅದೇ ಥರ ನಮ್ಮವರು ಮಾಡ್ತಾರೆ, ಬಟ್ ಅವ್ರಿಗಿನ್ನ ಚೆನ್ನಾಗಿ ಮಾಡ್ತವ್ರೆ ಅನಿಸುತ್ತೆ. ನಮ್ಮವರು ಕಲ್ಲು ಕಟ್ಟಡಗಳನ್ನೆಲ್ಲ ಕಟ್ಟಿದ್ದಾರೆ, ಸಖತ್ತಾಗಿ ಮಾಡ್ತವ್ರೆ, ಭತ್ತ ಬೆಳಿತವ್ರೆ ಆ ಕಡೆ. ಜಸ್ಟ್ ನಾವು ಕಾರ್ಗಿಲಿಂದ ಎಕ್ಸಿಟ್ ಆದ್ವಿ. ಇಲ್ಲಿಂದ ಮುಂದಕ್ಕೆ ಲೇ ಬಾರ್ಡ್ರಿಗೆ ಬರುತ್ತೆ ಅನ್ಸುತ್ತೆ. ಸೊ ಈ ಲೇ ರೀಜನ್ ಒಳಗಡೆನೂ ಬೇರೆ ಬೇರೆ ಡಿಸ್ಟ್ರಿಕ್ಸ್ ಇರುತ್ತಲ್ವ, ಕಾರ್ಗಿಲ್ಲು, ಲೇ ಈ ಥರ ಎಲ್ಲ. ಇವಾಗ ಕಾರ್ಗಿಲ್ ಮುಗೀತು ಜಸ್ಟ್. ಸೊ ಮುಂದಕ್ಕೆ ನಮಗೆ ಈ ಥರ ಲ್ಯಾಂಡ್ಸ್ಕೇಪ್ ಇದೆ, ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಫುಲ್ ಹತ್ತಿರದಿಂದ ನೋಡೋಕೆ ಮಸ್ತ್ ಇರುತ್ತೆ. ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹೇಳಲ್ಲ, ಯಾಕಂದರೆ ಬರಿಗಣ್ಣಿಂದ ನೋಡೋಕೆ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಅದು. ನೋಡ್ತಾ ಇರ್ಬೋದು ಲ್ಯಾಂಡ್ಸ್ಕೇಪ್ ಎಲ್ಲ ಹೆಂಗಿದೆ ಅಂತ. ಅಲ್ಲಿ ಹಿಂದ್ಗಡೆ ನಮಗೆ ಹಿಮಾಲಯ, ಅಪ್ಪರ್ ಹಿಮಾಲಯ ಕಾಣಿಸ್ತಿದೆ, ಫುಲ್ಲು ವೈಟ್ ಶೇಡ್ ಇಲ್ಲಿ ಈ ಮೂಲೆಯಲ್ಲಿ. ಅದಾದಮೇಲೆ ರೋಡು, ಲ್ಯಾಂಡ್ಸ್ಕೇಪ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಯಾವ ಪಾಸ್ ಬೈ ಇದು? ಯಾವ ಪಾಸ್ ಇದು?
ಫಾತುಲಾ ಪಾಸ್ ಲೇ ಇನ್ನೊಂದು 120-130 ಕಿಲೋಮೀಟರ್ಸ್ ಇರ್ಬೋದು. ಅರ್ಜೆಂಟಾಗಿ ನಾವು ಗ್ಯಾಸ್ ತುಂಬಿಸ್ಬೇಕು ಅನಿಲಣ್ಣ, ನೆನಪಿರಲಿ. ಹಾಂ, ಅಡುಗೆ ಮಾಡೋದೇ ಆಗಲ್ಲ, ಉಪವಾಸ ಮನೆಗೆ ಬೇಕಾಗುತ್ತೆ. ನಮ್ಕಿಲ್ಲ ಅದೇ ಥರ ಆಟಿಟ್ಯೂಡ್ ಎಲ್ಲ ಇದೆ. ಸೂಪರ್ ಅಣ್ಣ, ಇದ್ರ ನಿಮ್ಮದ ನೋಡಿ. ನಾವು ಇವಾಗ ಫಾತುಲಾ ಪಾಸಲ್ಲಿದ್ದೀವಿ. ಇದು ಶ್ರೀನಗರ ಮತ್ತು ಲೇ ನಡುವೆ ಬರುವಂತಹ ಹೈವೇನಲ್ಲಿ ಅತ್ಯಂತ ಹೈಯೆಸ್ಟ್ ಪಾಸ್ ಇದೇನೆ. ಇದು ಹೆಚ್ಚು ಕಡಿಮೆ 13,500 ಅಡಿ ಎತ್ತರ ಇರುವಂತಹ ಪಾಸ್. ಎಷ್ಟು ಚಳಿ ಆಗ್ತಿದೆ ಅಂದರೆ ನಿಜವಾಗ್ಲೂ ಕಿವಿಯೆಲ್ಲ ಆವಾಗಲೇ ನೋವು ಬರ್ತಿದ್ದಾವೆ. ಸೊ ನೀವು ಇಲ್ಲಿಗೆ ಬರಬೇಕು ಅಂತಿದ್ರೆ ಪ್ರಾಪರಾಗೆಲ್ಲ ಗೇರ್ಸ್ ಎಲ್ಲ ತೊಗೊಂಬನ್ನಿ. ಇಲ್ಲಿ ನೆಟ್ವರ್ಕ್ ಎಲ್ಲ ಸೆಟಪ್ ಮಾಡೋರೆ. ಜಿಯೋ ಮಾತ್ರ ನೆಟ್ವರ್ಕ್ ಬರುತ್ತೆ ಈ ಪಾಸಲ್ಲಿ. ಇಲ್ಲೊಂದು ಆರ್ಮಿ ಕ್ಯಾಂಪ್ ಇದೆ, ಅಲ್ಲಿಗೆಲ್ಲ ಎಂಟ್ರಿ ಇರೋಂಗಿಲ್ಲ. ನೋಡ್ತಾ ಇರ್ಬೋದು ಹೆಂಗಿದೆ ವ್ಯೂ ಅಂತ. ಆ್ಯಕ್ಚುಲಿ ಆ ಕಡೆ ವ್ಯೂ ಇನ್ನೂ ಸಖತ್ತಾಗಿದೆ. ಸೊ ನೀವೆಲ್ಲರೂ ಬಂದರೆ ಇಲ್ಲಿಗೆ ಮಸ್ತ್ ಮಜಾ ಮಾಡ್ತೀರಾ, ಸಖತ್ ಎಂಜಾಯ್ ಮಾಡ್ತೀರಾ. ಶ್ರೀನಗರ್ಲೇ ಹೈವೇಗೆ ಬಂದರೆ ಪಕ್ಕಾ ಇಲ್ಲಿ ನಿಲ್ಲಿಸಿ ಫೋಟೋ ತಗೊಳ್ಳೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಫಾತುಲಾ ಪಾಸ್ನ ನೀವು ಪಾಸ್ ಮಾಡ್ಕೊಂಡು ಮುಂದೆ ಬಂದಿದ ತಕ್ಷಣ ನಿಮಗೊಂದು ಒಳ್ಳೆಯ ವ್ಯೂ ಕಾಣುತ್ತೆ. ನಾ ಇಲ್ಲಿವರೆಗೂ ಎಂತೆಂಥದ್ದು ರೋಡಲ್ಲಿ ಓಡಾಡಿದ್ದೀನಿ, ರೋಡ್ಗಳನ್ನ ನೋಡಿದ್ದೀನಿ. ಈ ಥರದ್ದೊಂದು ಅಡ್ವೆಂಚರ್ ರೋಡ್ನ ನಾನು ನಿಜವಾಗ್ಲೂ ನೋಡಿಲ್ಲ. ಅಣ್ಣ ಹೆಂಗೆ ಕಾಣಿಸ್ತಿದೆ? ನೀವು ನಿಜವಾಗ್ಲೂ ಹೆಂಗಿದೆ ಗೊತ್ತಾ, ನೀವು ಒಂದು ಹಗ್ಗ ತಗೊಂಡು ನೆಲದ ಮೇಲೆ ಹಾಕಿ ಅದು ಹೆಂಗೆ ಸೊಳ್ಳೆ ಸುತ್ಕೊಳ್ಳುತ್ತೋ ಅದೇ ಥರ ಕಾಣಿಸ್ತಿದೆ. ಸೊ ನಾನು ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ವ್ಯೂ ತೋರಿಸೋಣ ಅಂತ ಅಂದ್ಕೊಂಡೆ. ನೀವು ಕ್ಯಾಮ್ರಾದಲ್ಲಿ ಬೆಟ್ಟದ ವ್ಯೂನ ನೋಡ್ಕೊಂಬಿಡಿ. ಅಲ್ಲಿ ಕೆಳಗಡೆ ರೋಡ್ ಇದೆ ನೋಡಿ, ಇದನ್ನೆಲ್ಲ ಡ್ರೋನ್ ವ್ಯೂ ಹಾಕ್ತೀನಿ, ನೋಡ್ಕೊಂಬಿಡಿ. ನೀವೇನಾದ್ರು ಫಾತುಲಾ ಪಾಸಿಗೆ ಬಂದರೆ ಮಿಸ್ ಮಾಡದೆ ಇಲ್ಲೊಂದು ವೀಡಿಯೋ ಮಾಡಿ ಒಂದು ಫೋಟೋ ತೊಗೊಳ್ಳಿ, ಸಕ್ಕತ್ತಾಗಿದೆ. ನಾವಿವಾಗ ಲಮಯೂರ್ನಲ್ಲಿದ್ದೀವಿ. ನಿಮಗೆ ನೇರವಾಗಿ ಒಂದು ಬೆಳ್ಳಗೆ ಕಾಣಿಸ್ತಿದೆಯಲ್ವಾ, ಅದು ಇಲ್ಲಿರುವಂತಹ ಒಂದು ಮೊನೆಸ್ಟ್ರಿ, ಬುದ್ಧಿಸ್ಟ್ ಮೊನೆಸ್ಟ್ರಿ. ಇದು 10ನೇ ಶತಮಾನದಿಂದಲೂ ಇಲ್ಲಿದೆ. ಲಡಾಖ್ ರೀಜನಲ್ಲಿ ಬರುವಂತಹ ಒನ್ ಆಫ್ ದ ಓಲ್ಡೆಸ್ಟ್ ಮೊನೆಸ್ಟ್ರಿ ಇದು. ಇನ್ನು ಈ ಊರು 11,500 ಅಡಿ ಎತ್ತರ ಇದೆ. ಶ್ರೀನಗರಿಂದ ಲೇ ಹೋಗುವಂತಹ ಮೇನ್ ಹೈವೇನಲ್ಲೇ ಈ ಊರು ಬರುತ್ತೆ. ಈ ಊರು ಮೇಲಿಂದನೇ ಎಲ್ಲ ಲಾರಿಗಳು, ಬಸ್ಗಳು, ವಾಹನಗಳು ಪಾಸ್ ಆಗಬೇಕು. ಆ್ಯಕ್ಚುಲಿ ಇದನ್ನು ನೋಡೋದಕ್ಕೆ ಒಂಥರ ಸ್ಪಿಟಿನಲ್ಲಿರೋ ಮೊನೆಸ್ಟ್ರಿ ಥರನೇ ಇದೆ. ನೀವು ಇನ್ನು ಈ ಊರು ಸುತ್ತಮುತ್ತ ಏನು ಬೆಟ್ಟಗಳನ್ನ ನೋಡ್ತಾ ಇದ್ದೀರಾ, ಇದನ್ನ ಮೂನ್ ಲ್ಯಾಂಡ್ ಅಂತ ಕರೀತಾರೆ. ಇನ್ನು ಮಾನೆಸ್ಟ್ರಿ ಬಗ್ಗೆ ನೋಡೋದಾದ್ರೆ ಅದನ್ನ ಯುಂಗ್ದರ್ಗ್ ತಾರ್ಪ್ಲಿಂಗ್ ಅಂತ ಕರೀತಾರೆ. ಇನ್ನು ಭಾರತೀಯ ಬೌದ್ಧ ಸನ್ಯಾಸಿ ನರೋಪ ಅನ್ನೋ ಒಬ್ರು 10ನೇ ಶತಮಾನದಲ್ಲಿ ಇಲ್ಲೇ ಬಂದ್ಬಿಟ್ಟು ಇಲ್ಲಿ ತಪ ಜಪವನ್ನು ಮಾಡ್ತಾರೆ, ಮೆಡಿಟೇಷನನ್ನು ಮಾಡ್ತಾರೆ. ಅವ್ರ ಕಾಲಾನಂತರದಿಂದನೂ ಇಲ್ಲಿ ಈ ಮಾನೆಸ್ಟ್ರಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಪ್ರಕಾಶಂ ಮಮಾತ್ಮನಿ ದೀಪ್ಯತೆ ಶ್ವಾಸೆ ಶ್ವಾಸೆ ಬ್ರಹ್ಮ ಸ್ವರೂಪಂ.
ನಾನು ಅವಾಗಲೇ ಹೇಳಿದ್ನಲ್ಲ ಮೂನ್ ಲ್ಯಾಂಡ್ ಅಂತ ನೋಡಿ ಇದೆ. ಸೊ ಇದನ್ನು ಮುಲ್ತಾನಿ ಮಿಟ್ಟಿ ಅಂತ ಕರೀತಾರಂತೆ, ಮೇಕಪ್ಪಲ್ಲಿ ಸಖತ್ ಯೂಸ್ ಆಗೋದಂತೆ. ಹೆಂಗಿದೆ ನೋಡ್ರಿ, ಇದು ಒಂದು ಕಾಲದಲ್ಲಿ ಒಂದು ಲೇಕ್ ಅಂದರೆ ಸರೋವರದ ತಳಭಾಗ ಆಗಿತ್ತು. ಮತ್ತೆ ಕಿತ್ಕೊಂಡು ಹೋಯ್ತಿಲ್ಲ ಗೊತ್ತಿಲ್ಲ. ಹೌದು, ಆ್ಯಕ್ಚುಲಿ ಲ್ಯಾಂಡ್ ಸ್ಲೈಡ್ ಆಗಿನೇ ಕಿತ್ಕೊಂಡು ಹೋಗಿರಂಗದ ಇದು. ಫುಲ್ ಏನೂ ಇಲ್ಲ, ಟಾರ್ ಅನ್ನೋದೇ ಇಲ್ಲ, ಬರೀ ಕಲ್ಲು ಮಣ್ಣು ತುಂಬ್ಕೊಂಡದೆ. ಆಫ್ ರೋಡಿಂಗ್ ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ಆ ಮುಲ್ತಾನ್ ಮಿಟ್ಟಿ ಇರೋದಕ್ಕೆ ಹೆಂಗೆ ಕಾಣಿಸ್ತಿದೆ ನೋಡಿ ಮೇಲ್ಗಡೆ. ಇಲ್ಲಿ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಅಂತ ಹೇಳಿ ನೀವು ಲಮಯೂರ್ಗೆ ಏನಾದ್ರು ಬಂದರೆ, ಗಾಡಿ ತಗೊಂಬಂದರೆ ಇನ್ನೊಂದು ತಗೊಂಬಂದರೆ ಹುಷಾರಾಗಿರಿ. ತುಂಬ ಅಂದರೆ ತುಂಬ ಕಷ್ಟ ಇಲ್ಲಿ. ಎಷ್ಟು ಕಷ್ಟ ಅಂದರೆ ಯಪ್ಪ, लाइट तो दो लो बीम करे यार, ತೆಬ್ಬರ್ಕ್ ನನ್ನ ಮಕ್ಳು लाइट तो लो बीम डालो, दिखता नहीं गाड़ी. ಸುಮ್ಮನೆ ಬರ್ತಾವ ಪಾಪ ಕಾರ್ ಎತ್ಕೊಂಡು ಡಬ್ಬ ನನ್ನ ಮಕ್ಳು. ಇಲ್ಲಿ ನೋಡಿ, ಅಲ್ಲಿಗೆ ಹೋಗ್ಬೇಕು ಇವಾಗ. ಹಿಂಗೆ ಇಷ್ಟೇ ಡೌನಿಗೆ ಏ ಗುರು ಡೀಪ್ ಪಾತಾಳ ಇಲ್ಲಿ ನೋಡಿ. ಅಷ್ಟೇ ಕತೆ. ಲಮಯೂರ್ಗೆ ಬರ್ಬೇಕು. ಹೌದು, ಬೆಳಕಲ್ಲಿ ಬರಬೇಕಿತ್ತು, ಬಟ್ ಇಟ್ಸ್ ಓಕೆ ಯಾರು. ಬರೀ ಕಣ್ಣಿಂದ ನೋಡೋಕ್ಕಾಯ್ತಿಲ್ಲ ನನಗೆ, ಅಷ್ಟು ಆಶ್ಚರ್ಯಚಕಿತನಾಗ್ತಿದ್ದೀನಿ ನಾನು. ಗೈಸ್ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ. ಹೆಚ್ಚು ಕಡಿಮೆ 2 ಗಾಡಿ ಓಡಾಡೋವಷ್ಟು ಜಾಗ ಕೊಚ್ಕೊಂಡೇ ಹೋಗ್ಬಿಟ್ಟಿದೆ. ಇಲ್ಲಿ ಮಳೆ ಬಂತು ಅಂದರೆ ಈ ಥರ ಜಾಗ ಕೊಚ್ಕೊಂಡು ಹೋಗುತ್ತೆ ನೋಡಿ. ಒಂದು ಸಲ ಮಳೆ ಬಂತು ಅಂದರೆ ಕಟ್ಟಿರೋದೆಲ್ಲ ವೇಸ್ಟು ನೋಡಿ. ಇದೆಲ್ಲ ಕೊಚ್ಕೊಂಡು ಹೋಗಿರೋದಾಯ್ತಾ. 2 ಗಾಡಿ ಓಡಾಡ್ಬೋದಿತ್ತು ಅಲ್ಲಿ, ಅಷ್ಟು ಜಾಗ ಇದೆ, ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಆಕ್ಚುಲಿ ರೋಡ್ ಇದ್ದಿದ್ದೆ ಅಲ್ಲಿ. ಹಾಂ, ಮಾಡಿರೋದು ಈಗ ಎಕ್ಸ್ಟ್ರಾ ಕಡಿಮೆ ಮಾಡಿರೋದಲ್ವ ಇದು. ಘಾಟ್ ಇಳಿಸ್ಕೊಂಡು ಬಂದಾದ್ಮೇಲೆ ಅಣ್ಣ ಹೇಳಿದ್ರು ಪಾರ್ಕಿಂಗ್ ಎಲ್ಲ ಸಖತ್ತಾಗಿ ಜಾಗ ಇದೆ ಬೈ, ಅಲ್ಲಿ ನಿಲ್ಲಿಸ್ಬೇಕು ಅಂತ. ಇಲ್ಲಿ ಟೈರ್ ಎಲ್ಲ ಸ್ವಲ್ಪ ಜಾಸ್ತಿ ಹೀಟ್ ಆಗಿರ್ತವೆ ಯೂಶ್ವಲಿ ದಾರಿದು, ಯಾಕಂದರೆ ಬ್ರೇಕ್ ಹಿಡ್ದು ಟೈರು ಮತ್ತು ರಿಮ್ಮು ಏನು ಬ್ರೇಕ್ ಹಿಡಿದಿರುತ್ತಲ್ಲ ಆ್ಯಕ್ಸಲ್ಗಳೆಲ್ಲ ಫುಲ್ ಹೀಟ್ ಆಗಿರ್ತವೆ. ಅಲ್ಲೊಂದು ಚಿಕ್ಕ ರೆಸ್ಟೋರೆಂಟ್ ಇದೆ, ಅಲ್ಲೋಗಿ ಟೀ ಕುಡಿದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಬೇಕೀಗ. ನಾನು ಅಂದ್ಕೊಂಡೆ ರೆಸ್ಟೋರೆಂಟಲ್ಲಿ ಟೀ ಕುಡಿದು ಮುಂದೋಯ್ತೀವಿ ಅಂತ, ಆದರೆ ಟೈಮ್ ಜಾಸ್ತಿ ಆಗಿದ್ದರಿಂದ ಊಟನೇ ಮಾಡ್ತಾಯಿದ್ದೀವಿ. ರೊಟ್ಟಿ ತೊಗೊಂಡಿದ್ದೀವಿ, ಮಿಕ್ಸ್ ವೆಜ್ ತೊಗೊಂಡಿದ್ದೀವಿ. ಸಖತ್ತ ಹೊಡಿಯೋಣ, ಬ್ಯಾಟಿಂಗ್ ಆಡೋಣ. ಬೈ ಅವ್ನು ಮಲ್ಕೊಂಬೇಕಾದ್ರೆ ಏನು ತಪ್ಪು ಮಾಡ್ದೆ ಗೊತ್ತಾ? ಕೆಂಡ ಇರುತ್ತಲ್ಲ, ಎಲ್ಲ ಒಂದು ಬಾಣ್ಲೆ ಹಾಕೊಂಡು ಕ್ಯಾಬಿನ್ ಇರುತ್ತೆ. ಅಯ್ಯೋ, ಗೈಸ್ ನಾವು ಇವಾಗ ಲೇ ಬಂದು ರೀಚ್ ಆಗಿದ್ದೀವಿ. ಇಲ್ಲ ಸ್ವಲ್ಪ ಚಳಿ ಜಾಸ್ತಿ ಇದೆ, ಸಮಯ ಸರಿಯಾಗಿ 3 ಗಂಟೆ. ಸೊ ಮಲ್ಕೋತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಹೈಕ್ ಮಾಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದು ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ